ಭವಿಷ್ಯ ಭವಿಷ್ಯದ ಇನ್ನೊಂದು ಹೆಸರೇ ಸಂಘರ್ಷ. ಈ ಜೀವನದಲ್ಲಿ ನಾವು ಚೆನ್ನಾಗಿರೋಕೆ, ಏನಾದರೂ ಸಂಪಾದನೆ ಮಾಡೋಕ್ಕೆ, ಬೆಳೆಯೋಕ್ಕೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀವಿ. ಭವಿಷ್ಯ ಚೆನ್ನಾಗಿರಲಿ ಅಂತ ಸಂಘರ್ಷ ಮಾಡ್ತೀವಿ. ಒಂದು ವೇಳೆ ಸಂಘರ್ಷದಲ್ಲಿ ಹಿನ್ನಡೆಯಾದರೆ ಅಥವಾ ಸೋಲನ್ನು ಅನುಭವಿಸಿದರೆ ಚಿಂತೆ ಮಾಡ್ತಾ ಕೂರ್ತೀವಿ ಭವಿಷ್ಯದ ಬಗ್ಗೆ, ಈ ಜೀವನದ ಬಗ್ಗೆ. ಯಾಕೆಂದರೆ ಸಂಘರ್ಷದಲ್ಲಿ ಸೋತರೆ ಭವಿಷ್ಯ ಹೇಗೋ ಏನೋ ಅಂತ, ಜೀವನ ಮುಂದೆ ಹೇಗೋ ಏನೋ ಅಂತ ನಾವು ಚಿಂತೆ ಮಾಡ್ತಾ ಕೂರ್ತೀವಿ. ಆದರೆ ಜೀವನ ಅನ್ನೋದು ಭವಿಷ್ಯದಲ್ಲಿಲ್ಲ, ಈ ಕ್ಷಣದಲ್ಲಿರೋದು, ಈಗ ಇರೋದೇ ಜೀವನ. ಹಾಗಾಗಿ ನಾವು ಭವಿಷ್ಯ ಸಂಘರ್ಷ ಅಂತ ಯೋಚನೆ ಮಾಡ್ತಾ ಕೂರ್ತಾ ಈ ಜೀವನವನ್ನೇ, ಈ ಕ್ಷಣವನ್ನೇ ಕಳೀತಾ ಇಲ್ಲ ನಾವು, ಸುಖವಾಗಿ ಕಳೀತಾ ಇಲ್ಲ ನಾವು. ಬರೀ ಯೋಚನೆ, ಚಿಂತೆ, ಸಂಘರ್ಷದಲ್ಲೇ ಕಳೀತಾ ಇದ್ದೀವಿ. ಹಾಗಾಗಿ ಭವಿಷ್ಯವನ್ನು ಮುಂದೆ ಹೋಗಿ ನೋಡೋಕ್ಕೂ ಆಗೋದಿಲ್ಲ, ನಿರ್ಮಿಸೋಕ್ಕೂ ಆಗೋದಿಲ್ಲ. ಆದರೆ ಧೈರ್ಯ ಮತ್ತು ಸಾಹಸದಿಂದ ಭವಿಷ್ಯದಲ್ಲಿ ಏನೇ ಬಂದರೂ ಖುಷಿಯಿಂದ, ಛಲದಿಂದ, ಹಠದಿಂದ ಸ್ವೀಕಾರ ಮಾಡಿದರೆ ಎಲ್ಲವೂ ಒಳ್ಳೆಯದಾಗತ್ತೆ. ಹಾಗಾಗಿ ಈ ಕ್ಷಣನ, ಈ ದಿನನ, ಈ ವರ್ತಮಾನನ ಅನುಭವಿಸಿ ಖುಷಿಯಾಗಿರಿ. ಹರೇ ಕೃಷ್ಣ.